ವಿಜಯನಗರದ ಶ್ರೀ ಕೃಷ್ಣದೇವರಾಯರ ಆಳ್ವಿಕೆಯ ಕಾಲದಲ್ಲಿ ಕೆತ್ತಲಾದಂತಹ ಹಂಪಿಯಲ್ಲಿರುವ ಅತಿ ದೊಡ್ಡ ಏಕಶಿಲಾಮೂರ್ತಿಯನ್ನು ನೋಡಲು ನಾವು ಹೋಗ್ತಾ ಇದ್ದೀವಿ. ಇನ್ನು ಯಾರೆಲ್ಲ ನನ್ನ ಅಲೆಮಾರಿ 05 ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಡ ಮಾಡದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋ ನೋಡ್ಕೊಂಡ್ ಬರೋಣ. ಉಗ್ರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಸ್ವಾಗತ ಸುಸ್ವಾಗತ. ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಈಗ ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನು ಶೇಷನಾಗುವಿನ ಮೇಲೆ ಕುಳಿತಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಬಹಳ ಪ್ರಸಿದ್ಧವಾದ ಮತ್ತು ನಾವೆಂದೂ ನೋಡಿದಂತಹ ದೇವಾಲಯವನ್ನು ಇಲ್ಲಿ ಕಾಣ್ಬೋದು. ವಿಷ್ಣುವಿನ ಅವತಾರವನ್ನು ಹೊಂದಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹನ ಇಲ್ಲಿ ನಾವು ನೋಡ್ಬೋದು. ಶೇಷನಾಗುವಿನ ಮೇಲೆ ಕುಳಿತಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಬಹಳ ಅಪರೂಪವಾದ ವಿನ್ಯಾಸದ ವಿಗ್ರಹನ ಇಲ್ಲಿ ಕಾಣಬಹುದು. ಸ್ನೇಹಿತರೆ, ಶ್ರೀ ಕೃಷ್ಣದೇವರಾಯರ ಕಾಲದಲ್ಲಿ ನಿರ್ಮಾಣ ಆದಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯವನ್ನು ಇಲ್ಲಿ ಕಾಣಬಹುದು. ಹಂಪಿಯಲ್ಲಿ ಬಹಳ ವಿಶೇಷವಾದ ಮತ್ತು ಬಹಳ ಸುಪ್ರಸಿದ್ಧವಾದ ದೇವಾಲಯಗಳಲ್ಲಿ ಈ ಉಗ್ರ ಸ್ವರೂಪಿಯಾದ ವಿಷ್ಣುವಿನ ಅವತಾರದಲ್ಲಿ ಇರುವಂತಹ ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಪ್ರಮುಖವಾದಂತಲೇ ನಾವು ಹೇಳ್ಬೋದು. ಶೇಷನಾಗುವಿನ ಮೇಲೆ ಕುಳಿತಿರುವಂತಹ ವಿಶೇಷವಾದ ನರಸಿಂಹಸ್ವಾಮಿಯ ಅಪರೂಪವಾದ ಈ ದೇವಾಲಯ ಇಲ್ಲಿದೆ. ಬನ್ನಿ ವಿಗ್ರಹವನ್ನು ಹೇಗಿದೆ ಅಂತ ನೋಡೋಣ. ದೇವಾಲಯದ ಒಳಗಡೆ ಹೋಗೋಣ ಬನ್ನಿ. ನೋಡಿ, ಸುಮಾರು 6.7 ಮೀಟರ್ ಎತ್ತರವಿರುವ ಬೃಹತ್ ಗಾತ್ರದ ಅಪರೂಪದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರತಿಮೆ ಇದಾಗಿದ್ದು ವಿಜಯನಗರ ಕಾಲದ ವಾಸ್ತುಶಿಲ್ಪಕ್ಕೆ ಕೈಗನ್ನಡಿಯಂತಿದೆ. ಇದನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ವಿಜಯನಗರ ಕಾಲದ ವಾಸ್ತುಶಿಲ್ಪ ಬಹಳ ಅದ್ಭುತವಾಗಿತ್ತು, ಮತ್ತೆ ವಾಸ್ತುಶಿಲ್ಪಕ್ಕೆ ಬಹಳ ಪ್ರೋತ್ಸಾಹವನ್ನ ನೀಡಿದ್ರು ಅಂತ. ಬನ್ನಿ ದೇವಾಲಯವನ್ನ ಒಂದು ರೌಂಡ್ ಹಾಕೊಂಡ್ಬರೋಣ. ಇಲ್ಲಿ ಬರೆದಿದ್ದಾರೆ ನೋಡಿ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಲಕ್ಷ್ಮೀ ನರಸಿಂಹಸ್ವಾಮಿ ಬೃಹತ್ ಏಕಶಿಲಾ ಶಿಲ್ಪವು ವಿಜಯನಗರ ಶಿಲ್ಪಕಲೆಯ ಪರಾಕಾಷ್ಠೆಯ ಅತ್ಯುತ್ತಮ ಉದಾಹರಣೆಯಾಗಿದೆ. ಇದು ಸುಮಾರು 6.70 ಮೀಟರ್ ಎತ್ತರವಿದೆ. ಶಾಸನದ ಪ್ರಕಾರ ಕ್ರಿಸ್ತಶಕ 1528ರಲ್ಲಿ ಶ್ರೀಕೃಷ್ಣ ದೇವರಾಯನ ಆಜ್ಞೆಯ ಮೇರೆಗೆ ಇದು ಪುರೋಹಿತ ಕೃಷ್ಣ ಭಟ್ಟ ಎಂಬುವರಿಂದ ಪ್ರತಿಷ್ಠಾಪಿಸಲಾಯಿತು. ಭಗವಾನ್ ವಿಷ್ಣುವಿನ 4ನೇ ಅವತಾರವಾದ ನರಸಿಂಹ ಆದಿಶೇಷನ ಬೃಹತ್ ಸುರುಳಿಯ ಮೇಲೆ ಯೋಗ ಪಟ್ಟದೊಂದಿಗೆ ಯೋಗ ಭಂಗಿಯಲ್ಲಿ ಕುಳಿತಿದ್ದಾನೆ. ದೇವಾಲಯವನ್ನು ಒಂದು ರೌಂಡ್ ಹಾಕೊಂಡು ಬರೋಣ ಬನ್ನಿ. ನೋಡಿ, ಬಹಳ ಬೃಹದಾಕಾರದ ಮತ್ತು ದೊಡ್ಡದಾದಂತಹ ಕಲ್ಲು ಗೋಡೆಗಳಲ್ಲಿ ನಿರ್ಮಾಣ ಆಗಿರೋಂಥ ದೇವಾಲಯ. ಬಹಳ ಇಲ್ಲಿನ ಹಂಪಿಯ ಒಂದು ಬಹಳ ಅದ್ಭುತ ದೇವಾಲಯಗಳಲ್ಲಿ ಒಂದು ಅಂತ ಹೇಳ್ಬೋದು. ಯೋಗ ಭಂಗಿಯಲ್ಲಿ ಶ್ವೇತನಾಗುವಿನ ಮೇಲೆ ಕುಳಿತಿರುವಂಥ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ನೋಡಿ. ಇಲ್ಲಿದೆ ನೋಡಿ, ಇಲ್ಲಿ ಒಳಗಡೆ ಬಳ್ಳಿಗಳನ್ನು ನೋಡೋದು ಕೆಳಗಡೆ ನೋಡಿ. ಬಹಳ ವಿಶೇಷವಾದ ಚಿತ್ರಕಲೆಯನ್ನು ಇಲ್ಲಿ ಒಳಗೊಂಡಿದೆ ಅಂತ ಹೇಳ್ಬೋದು. ಬಡವ ಲಿಂಗವು ಲಕ್ಷ್ಮೀ ನರಸಿಂಹ ಪ್ರತಿಮೆಯ ಉತ್ತರಕ್ಕೆ ಇದೆ. ಈ ದೇವಾಲಯದಲ್ಲಿ ಏಕಶಿಲೆಯ ಶಿವಲಿಂಗವಿದೆ. ಅದಕ್ಕೆ ದೊಡ್ಡ ವೃತ್ತಾಕಾರದ ಯೋನಿಪೀಠ ಹಾಗೂ ಪ್ರಣಾಳ ಇದೆ. ನೋಡಿ, ಬಡವ ಲಿಂಗವನ್ನು ನೋಡಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನಾವೀಗ. ನೋಡಿ, ಲಿಂಗವನ್ನು ನಾವೀಗ ಕಾಣ್ತೀವಿ. ಬಹಳ 3 ಮೀಟರ್ ಉದ್ದವಾದ ಲಿಂಗವನ್ನು ನಾವಿಲ್ಲಿ ನೋಡ್ತೀವಿ. ನೋಡಿ, ಇಲ್ಲಿ ನೀರಿನಿಂದ ತುಂಬ್ಕೊಂಡ್ಬಿಟ್ಟಿದೆ. ನೋಡಿ, ಬಹಳ ಪ್ರಸಿದ್ಧವಾದ ಲಿಂಗ ಸ್ವರೂಪಿ ದೇವಾಲಯ ಇದು. ಉಗ್ರ ನರಸಿಂಹಸ್ವಾಮಿ ದೇವಾಲಯದ ಪಕ್ಕದಲ್ಲಿ ಇದೆ.